ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆದ್ಮೇಲೆ ಧರ್ಮಸ್ಥಳ ಅಂದ ತಕ್ಷಣ ಬಂದುಬಿಡ್ತದೆ ಹೆಗ್ಗಡೆ ಮತ್ತು ಹೋರಾಟಗಾರರು ಅದರಲ್ಲಿ 4 ಜನ ಎದರ ಬದಲು ನಿಂತು ಬಿಡ್ತಾರೆ. ನಾವು ಇದೊಂದು ಪ್ರಶ್ನೆ ಏನು ಮಾಡಬೇಕಾಗಿದೆ ಅಂತಂದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಂಥದ್ದು, ಹೆಗ್ಗಡೆ ಇವರ ವಿರೋಧಿ ಏಕೆ? ಹೆಗ್ಗಡೆಯಿಂದ ಏನು ಲಾಭ ಆಗಿಲ್ವ? 4 ಜನಕ್ಕೆ ಗೊತ್ತಾಗಿದೆ ನಿಮಗೆ. ತಿಂಗೋಡಿ, ಮಟ್ಟೆನವರ್, ಜಯಂತಿ ಟಿ, ಮುಂದೆ ಅದಕ್ಕೆಲ್ಲ ವಿಠ್ಠಲಗೌಡ, ಈ 4 ಜನರಿಂದ ಏನು ಅಪಾಯ ಆಗ್ಯದ ಹೆಗ್ಗಡೆ ಅವರಿಗೆ, ಅಥವಾ ಹೆಗ್ಗಡೆ ಅಂದ್ರೆ ಇವ್ರಿಗೆ ಏನು ಅಪಾಯ ಆಗ್ಯದ ಅಥವಾ ಏನು ಕೆಟ್ಟ ಆಗ್ಯದ ಅಂತ, ಯಾಕೆ ಇವರು ಈ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ? ಸಹಜವಾಗಿ ಇವ್ರು ಹೇಳ್ತಾರೆ, ಇಲ್ಲ ನಮ್ಮ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತೀವಿ ಹಾಗೆ ಹೀಗೆ. ಹಾಗಾದ್ರೆ ಇಲ್ಲಿವರೆಗೆ ಹೆಗ್ಗಡೆ ಅವರು ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಮತ್ತು ಹೆಗ್ಗಡೆ ಅವರ ಪರವಾಗಿ ಮಾತಾಡುವಂಥ ಇವತ್ತು ಮೀಡಿಯಾ ಈ 4 ಜನರನ್ನು ಟಾರ್ಗೆಟ್ ಮಾಡ್ತಾಯಿದೆ. ಯಾಕೆ ಅಂದ ತಕ್ಷಣ ಆಗ ಈ ಹೋರಾಟಗಾರಿಲ್ಲ ಅವ್ರ ಸತ್ಯ ಸಮೀಪ ಬರ್ತಾ ಇದೆ. ಅದಕ್ಕೆ ನಮ್ಮ ದೂರ ಸರಿಸಿ ಏನಾದ್ರು ನಮ್ಮ ಆ ಇಡೀ ಒಂದು ಪ್ರಕರಣ ಮೇಲಾಕಿ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆದಂಥ ಅನೇಕ ಘಟನೆಗಳು ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ, ಒಮ್ಮೆಲ್ಲ ಹಲವು ಸಲ ಚರ್ಚೆ ಮಾಡಿದ್ವಿ. ನಮ್ಮ ವೇದವಲ್ಲಿ ಅವ್ರ ಕೇಸ್ ಆಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ಪದ್ಮಲತಾ ಅವ್ರ ಕೇಸ್ ಆಗಿರ್ಬೋದು, ಯಮುನಾ ಮತ್ತು ಅವರ ಅಣ್ಣ ನಾರಾಯಣ ಕೇಸ್ ಆಗಿರ್ಬೋದು, ಇನ್ನುಳಿದ ಅನೇಕ ಸೌಜನ್ಯ ಕೇಸ್ ಆಗಿರ್ಬೋದು. ಹೌದು, ಸೌಜನ್ಯ ಕೇಸ್ನಲ್ಲಿ ಏನೋ ನಾವು ವಿಠ್ಠಲಗೌಡರು ತಗಲು ಹಾಕ್ಬೋದು. ಅದನ್ನು ಇನ್ನುಳಿದ್ರಲ್ಲೇ ಏನು ಅದರಲ್ಲಿ B ರಿಪೋರ್ಟು C ರಿಪೋರ್ಟ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಇದೆಲ್ಲ ಯಾರ ಕಡೆಯಿಂದ ಆಯಿತು? ಅದಕ್ಕೆಲ್ಲ ಇವ್ರ ಕಾರಣ 4 ಜನ ಇದು ಪ್ರಶ್ನೆ ಮಾಡಿದ್ರು ಅವರು, ಯಾರು ತಾರಿತಾರೆ ಹಿಂದೆ ಅಂತೇಳಿ. ಅವ್ರೇನು ಹೆಗ್ಗಡೆಯವ್ರಿಗೆ ಆರೋಪ ಮಾಡ್ತಾ ಇಲ್ಲ, ಆದರೆ ಆ ಬಟ್ ಅವ್ರ ಕಡೆ ಹೋಗ್ತದೆ ಅಂತನೂ ಕಾರಣಕ್ಕಾಗಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಗಲಿ, ತನಿಖೆ ಆಗಲಿ ಅಂತ. ಮತ್ತು ಈಗಾಗಲೇ ಸಾಕಷ್ಟು ಈಗಾಗಲೇ ನಾವು ಮಾತಾಡಿದ್ವಿ ಕೂಡ ಅದನ್ನು. ಈ 4 ಜನರಿಗೆ ಈಗಾಗಲೇ ಆರೋಪ ಮಾಡುವಂಥ ಈ 4 ಜನಕ್ಕೆ ಇವತ್ತು ಆರೋಪಿ ಸ್ಥಾನಕ್ಕೆ ತಂದು ನಿಲ್ಲಿಸೋದು ಪ್ರಯತ್ನ ಮಾಡ್ತಾಯಿದ್ರು. ಯಾಕಂದರೆ ಸಿಂಪಲ್ ಅದ, ನಮ್ಮ ಹೆಗ್ಗಡೆ ವಿರೋಧವಾಗಿ ಇವರು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಹೆಸರು ಕೆಡಿಸ್ತಾ ಇದ್ದಾರೆ ಅನ್ನೋದು